ನಮಸ್ಕಾರ ಗುರು, ವೆಲ್ಕಮ್ ಟು ಮಿಸ್ಟರ್ ಜೀವನ್ ಸ್ಕ್ವಾಡ್. ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಚೆಕ್ ಡ್ಯಾಮ್, ಮತ್ತೆ ಅದು ಹೆಸರು ಪುರ್ದಾಳ್ ಡ್ಯಾಮ್ ಅಂತೆ. ಅಲ್ಲಿಗೆ ಹೋಗ್ತಾ ಇದ್ವಿ. ಆಮೇಲೆ ಹಂಗೆ ಸಣ್ಣಕ್ಕೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹೊರಟಿದ್ದೀವಿ. ಈಗ ಅಲ್ಲಿಂದ ಹೊರಟಿ ಕಾಶಿಪುರ ನಮ್ಮ ಮನೆ ಅಂತ ಇರೋದು. ಕಾಶಿಪುರದಿಂದ ಗೋಲ್ಬಳ ರೋಡಲ್ಲಿ ಹೋಗೋಣ ಅಂತ. ಅಲ್ಲಿಗೆ ಪುರ್ದಾಳ್ ಡ್ಯಾಮಿಗೆ ಹೋಗಿ 2 ರೋಡ್ ಇದೆ. ಅರ್ಷಾದಿ ಫಾರ್ಮ್ ಅಂತ ಹೋಟ್ಲ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ರೋಡ್ ಬರುತ್ತೆ, ಅಲ್ಲಿಗೆ ಹೋಗುತ್ತೆ. ಇಲ್ಲ ಗೋಪಾಳ ಕೊಪ್ಪನಹಳ್ಳಿನೂ ಇದೆ, ಅಲ್ಲಿಗೆ ಹೋಗುತ್ತೆ. ಲೊಕೇಶನ್ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ DM ಮಾಡಿ ನಾನು ಲೊಕೇಶನ್ ಕಳಿಸ್ತೀನಿ. ಅಲ್ಲಿಂದ ಸ್ಟ್ರೈಟ್ ಆಗಿ ಹೋಗ್ತಾ ಇದ್ದಾಗ ನೇಚರ್ ಸ್ವಲ್ಪ ವೆದರ್ ಎಲ್ಲ ಚೆನ್ನಾಗಿತ್ತು. ಮಳೆಗಾಲ ಅಲ್ಲ, ವೆದರ್ ಎಲ್ಲ ಚೆನ್ನಾಗಿತ್ತು. ಫುಲ್ ಗ್ರೀನ್ ಈ ಥರ ಇತ್ತು. ನೋಡಿ ಮುಂದೆ ಹೋಗ್ತಾ ಏನೇನು ಸಿಗುತ್ತೆ ಎಲ್ಲ ಮಾತಾಡ್ತೀನಿ. ಇಷ್ಟೋ ತನಕ ನಮ್ಮ ಅಕ್ಕ ಗಾಡಿ ಮಾಡ್ತೀನಿ. ಈಗ ನಾನು ಇಸ್ಕೊಂಡು ನಮ್ಮ ಗಾಡಿ ಓಡಿಸೋಕೆ ಕೊಟ್ಟ. ನಾನು ಇಸ್ಕೊಂಡು ನಾನು ಗಾಡಿ ಮಾಡ್ತೀನಿ. ಸ್ವಲ್ಪ ಗಾಡಿ ಓಡಿಸು, ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಬೇಕಂತ ಇರ್ತಾರೆ. ನೇಚರ್ ಮಾತ್ರ ಸಖತ್ ಗ್ರೀನ್ ಏರಿಯಾನೇ ಕಡಿಮೆ ಇತ್ತು. ಆದರೆ ನಾನು ಡ್ಯಾಮ್ ಹತ್ರ ಹೋಗ್ತಾ ಇದ್ದವು ಸಖತ್ತಾಗಿರುತ್ತೆ ಅಂತ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಹಾಗಾಗಿ ನಮ್ಮಣ್ಣನ ಒಬ್ಬ ಹೋಗಿ ಬಂದಿದ್ರು. ನಾವು ಹೋಗಿ ನೋಡೋಣ ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಒಂದು 6 ಜನ, 2 ಸ್ಕೂಟಿ, ಒಂದು NS ಹೋಗಿದ್ವಿ. ಹಂಗೆ ನೋಡ್ಕೊಂಡು ನೋಡೋಣ ಅಂತ ಹೊರಟ್ವಿ. ಹಿಂಗೆ ಹೋಗ್ತಿದ್ವಿ. ರೋಡ್ ಮಾತ್ರ ಸಖತ್ತಾಗಿತ್ತು. ಹೋಗ್ತಾ ಚೆನ್ನಾಗಿತ್ತು ರೋಡೆಲ್ಲ. ಸಿಮೆಂಟ್ ರೋಡ್ ಥರ ಇತ್ತು. ಚೆನ್ನಾಗಿದೆ ರೋಡ್ ಹೋಗೋಕ್ಕೆ. ಮುಂದೆ ಹೋಗ್ತಾ ನೋಡೋಣ ಏನೇನು ಸಿಗುತ್ತೆ ಏನೇನು. ಇವಾಗ ತಾನೇ ಹೇಳಿದೆ ರೋಡ್ ಚೆನ್ನಾಗಿತ್ತು ಅಂತ. ಆದರೆ ಒಂದು 2 ಕಿಲೋಮೀಟ್ರಿಗೆ ಫುಲ್ ಕಲ್ ರೋಡ್. ಒಂದು 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ರೋಡ್. ಆ ಡ್ಯಾಮ್ ಹತ್ರ ಬಂದು ರೀಚ್ ಆದ್ವಿ. ಡ್ಯಾಮ್ ಸೀನರಿ ಮಾತ್ರ ಸಖತ್ತಾಗಿ ದೂರದಿಂದನೇ ಸಖತ್ತಾಗಿ ಅನಿಸ್ತಿತ್ತು. ಜನ ಎಲ್ಲ ಇದ್ರು. ನೋಡಿ ಹೆಂಗಿದೆ ಸೀನು. ಸ್ವರ್ಗ ಅಂತಾನೆ ಹೇಳ್ಬೋದು, ಆ ಥರ ಇತ್ತು ಶಿವಮೊಗ್ಗದಲ್ಲಿ ಡ್ಯಾಮು ತುಂಬಿದೆಯಲ್ಲ, ಹಂಗಾಗಿ ತುಂಬಿ ಕಡೆಯಿಂದ ಅರ್ಧ ಹೋಗ್ತಿದೆ. ಸೇಮ್ ಸಖತ್ತಾಗಿತ್ತು ನೇಚರ್ ಎಲ್ಲ. ಹಂಗೆ ಎಲ್ಲ ಒಂದು 2-3 ಫೋಟೋ ತಗೊಂಡು ಅಲ್ಲಿ ಯಾರೋ ಇನ್ನೇನು ಬೈಕ್ ನಿಲ್ಸಿದ್ರು. ಆ ಬೈಕ್ ಯಾರ್ದಂತಾನೆ ಗೊತ್ತಿಲ್ಲ, ಯಾರೋ ನಿಲ್ಸೋಗಿದ್ರು. ಅದ್ರ ಜೊತೆ ಒಂದು 2-3 ಫೋಟೋ ತಗೊಂಡು ನಾವು ಇಷ್ಟು ಜನ ಬಂದಿದ್ವಿ. ಅವ್ರಿಗೆ ತಗೊಂಡು ನಮ್ಮಣ್ಣ ನೀರು ನೋಡಿ ಏನು ತಣ್ಣಗಿತ್ತು. ಆದರೆ ಸಖತ್ತಾಗಿತ್ತು ನೀರು. ನಾವು ಅಂದ್ಕೊಂಡಿದ್ದಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಅಂದರೆ ಶಿವಮೊಗ್ಗದ ಪುರ್ದಾಳ್ ಡ್ಯಾಮ್ ಅಂತ ಇದು. ಇಲ್ಲೊಂದು ಆಳ್ಕೋಳ ಸರ್ಕಲ್ ಅಂತ ಹೇಳ್ತಾರೆ. ಅಲ್ಲಿಂದ 10 ಕಿಲೋಮೀಟ್ರ್ ಅಷ್ಟೇ, 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸಖತ್ತಾಗಿತ್ತು ಪುರ್ದಾಳ್ ಡ್ಯಾಮ್. ನೆಕ್ಸ್ಟ್ ಸತಿ ಮತ್ತೆ ಹೋದಾಗ ಸ್ನಾನ ಮಾಡಬೇಕು ಅನ್ನಿಸ್ತು. ನೆಕ್ಸ್ಟ್ ಸತಿ ಮತ್ತೆ ಹೋದರೆ ತೋರಿಸ್ತೀನಿ. ಆಮೇಲೆ ಗಾಳಿ ಮಾತ್ರ ಮೇಲ್ಗಡೆ ಬಂದ್ವಿ. ಅಲ್ಲಿ ನೋಡ್ಕೊಂಡು ಮೇಲೆ ಬಂದರೆ ಡ್ಯಾಮ್ ನೀರು ಕಾಣಿಸುತ್ತೆ. ಮೇಲೆ ಬಂದ್ವಿ. ಫುಲ್ ಹಂಗೆ ಗಾಳಿ ಕೂದಲೇ ಆಡ್ತಾ ಇತ್ತು. ಕೂದಲು ಬಟ್ಟೆ ಗಿಟ್ಟೆ ಎಲ್ಲ ಆಡ್ತಾ ಇತ್ತು. ನೋಡ್ಕೊಂಡು ಒಂದು 2-3 ಫೋಟೋ ತಗೊಂಡು ಅಲ್ಲಿಂದ ಹೊರಟ್ವಿ. ಫೋಟೋ ತಗೊಂಡು ಇದೆ NS. ಈ ಗಾಡಿಯಲ್ಲಿ ಬಂದಿದ್ವಿ. ಸಖತ್ ನೇಚರ್, ಐಟಿ ನೇಚರ್. ಕಾರು, ಬಂಗ್ಲಾ, ಅದು ಇದು ಆಸ್ತಿ ಪಾಸ್ತಿ ಎಲ್ಲದಕ್ಕಿಂತ ದೊಡ್ಡದು ಆತ್ಮತೃಪ್ತಿ. ಆ ಆತ್ಮತೃಪ್ತಿಯ ರುಚಿನ ಒಂದ್ಸಲ ನೋಡಿ, ನಿಮ್ ಜೀವನದ ರುಚಿನೇ ಬದಲಾಗಿ. ಅಲ್ಲಿಂದ ಮುಂದೆ ಬ್ರಿಡ್ಜ್ ಇತ್ತಲ್ಲ ಹೋದ್ವಿ. ಅಲ್ಲಿ ಮೇಲೆಲ್ಲ ನಿಂತ್ಕೊಂಡವ್ರಿಗೆ ಪೊಲೀಸ್ನವ್ರು ಓಡಿಸ್ತಾ ಇದ್ರು. ಈಗ ಹೊರಟ್ವಿ, ಇದೆಲ್ಲ ಎಲ್ಲ ಹೊರಡ್ತಾ ಇದೀವಿ ನೋಡ್ರಿ. ಎಲ್ಲ ಹಂಗೆ ಹಾಯ್ ಮಾಡ್ರಿ. ನೋಡಿ ಈ ಜಾಗ ಸೀನ್ ನೋಡ್ರಿ, ಎಷ್ಟು ಹಸ್ರಾಗಿದೆ ರೋಡು. ಅದೇ ನಮ್ಮ ಶಿವಮೊಗ್ಗದಲ್ಲಿ ಇರೋದು ಇದು. ನಾವು ಇದೆಲ್ಲ ನೋಡೇ ಇದ್ದಿಲ್ಲ. ಬರ್ಬೋದು ಅನ್ಸುತ್ತೆ ಈ ಜಾಗಕ್ಕೆ. ಚೆನ್ನಾಗಿದೆ ರೋಡ್ ನೋಡ್ರಿ, ಎಷ್ಟು ಫುಲ್ ಹಸ್ರಾಗಿದೆ. ಮಳೆಗಾಲದಲ್ಲಿ ಬರ್ಬೇಕು, ಅವಾಗ ಚೆನ್ನಾಗಿ ಅನ್ಸುತ್ತೆ. ನಾವೊಂದು 6 ಜನ ಏನೋ ಬಂದಿದ್ವಿ 3 ಗಾಡಿಯಲ್ಲಿ. ಅದಕ್ಕೆ ಗಾಡಿ ಓಡಿಸ್ಕೊಂಡೆ ವಿಡಿಯೋ ವಾಯ್ಸ್ ಎಲ್ಲ ಸ್ವಲ್ಪ ಕಷ್ಟ, ಚೆನ್ನಾಗಿ ಬರಲ್ಲ. ನೋಡಿ ಆದಷ್ಟು ಟ್ರೈ ಮಾಡಿದ್ದೀನಿ. ಆಮೇಲೆ ಈ ಥರ ವಿಡಿಯೋ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಎಲ್ಲ ಗಾಡಿ ಬರ್ತಾ ಇದೆ, ಎಲ್ಲ ಜನ ಎಲ್ಲ ಬರ್ತಾರೆ. ನಾಳೆ ಭಾನುವಾರ ಜನ ರಶ್ ಆಗಿರುತ್ತೆ. ಫುಲ್ ಹಸ್ರು ಅಂದರೆ ಹಸ್ರು. ಆರಾಮಾಗಿ ರೋಡ ಗಾಳಿ ಮಾತ್ರ ತಣ್ಣು ಗಾಳಿ ಇರುತ್ತೆ. ಮಳೆಯಲ್ಲೇ ಬರಬೇಕು, ಚೆನ್ನಾಗಿರುತ್ತೆ. ಆರಾಮಾಗಿ ಹೋಗ್ಬೋದು ಈ ಗಾಡಿಯಲ್ಲಿ. ಮುಂದೆ ಎಲ್ಲೆಲ್ಲ ಹೋಗ್ತೀನಿ ನೋಡೋಣ. ನಾನು ವಿಡಿಯೋ ಮಾಡ್ತೀನಿ. ಸರಿ ಆಯ್ತು. ಆಮೇಲೆ ಎಲ್ಲರೂ ಹೋಟ್ಲಿಗೆ ಹೋಗೋಣ ಅಂದರು. ಹೋಟ್ಲಿಗೆ ಬಂದು ಊಟ ಆಗ್ಬಿಡ್ತು. ಊಟ ಮಾಡಿದ್ವಿ. ಊಟ ತೊಗೊಂಡಿದ್ವಿ. ಪರೋಟ ಊಟ ತೊಗೊಂಡಿದ್ವಿ. ಒಂದು ಊಟ 80 ರೂಪಾಯಿ. ಪೂರಿ ತೊಗೊಂಡಿದ್ರು ಒಬ್ಬರು, ಅದು 50 ರೂಪೀಸ್ ಅಂದರು. ಉಡುಪಿ ಹೋಟ್ಲಿಗೆ ಬಂದಿದ್ದೆ, ಸಾಯಿ ಉಡುಪಿ ಹೋಟ್ಲು ಅಂತ. ಆಳ್ಕೋಳ ಸರ್ಕಲಲ್ಲಿ ಲೆಫ್ಟ್ ಸೈಡಿಗೆ ಬರುತ್ತೆ. ಚೆನ್ನಾಗಿತ್ತು ಟೇಸ್ಟು, ಸಾಂಬಾರು ಟೇಸ್ಟ್ ಚೆನ್ನಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗಿ ರೀಚ್ ಆದ್ವಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್, ಬಿ ಸೇಫ್.